ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಸಾಹೇಬರು ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟು ಹೋಗಿದ್ದಾರೆ ವಿಜಯಪುರ ಜಿಲ್ಲೆಗೆ. ಮುಖ್ಯವಾಗಿ ಅವರು ಹೇಳಿದ್ದು ಬಿಜಾಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯ ಕಾಲೇಜ್ ಬಗ್ಗೆ ಮಾತನಾಡಿದ್ದಾರೆ. ಹಾವೇರಿ ನಡೆದಂಥ ಒಂದು ಸಮಾರಂಭದಲ್ಲಿ ಶಾಸಕರಾದಂಥ ಸಚಿವರಾದಂಥ ಶಿವಾಂತ್ ಪಾಲ್ರ ಮುಂದೆ ಹೇಳ್ತಕ್ಕಂಥ ಹೇಳಿಕೆಗೂ ಬಿಜಾಪುರಲ್ಲಿ ಬಂದ ಹೇಳಿಕೆಗೂ ಸ್ಪಷ್ಟತೆ ಇಲ್ಲ. ಅಲ್ಲಿ ಹೇಳಿಕೆ ಇಲ್ಲಿ ಬಂದು ಮಾಯ ಆಗಿತ್ತು. ಅವ್ರು ಏನು ಹೇಳಿದ್ರು ಅಂದ್ರೆ, ಬಿಜಾಪುರಕ್ಕೆ ಮುಂದಿನ ದಿನಮಾನಗಳಲ್ಲಿ ವೈದ್ಯ ಕಾಲೇಜ್ ಮಾಡೋಣ ಅಂತಕ್ಕಂಥ ಹೇಳಿಕೆ ಕೊಟ್ಟರು. ನಿಜವಾಗಿ ಕೂಡ ಇದು ಭಾಳ ನೋವಿನ ಸಂಗತಿ. ಸ್ಪಷ್ಟತೆ ಇಲ್ಲ. ಅಲ್ಲಿ ಭಾಳಷ್ಟು ಬಿಜಾಪುರ ಜನ ವಿಜಯೋತ್ಸವ ಆಚರಿಸಿದರು. ಮುಂದಿನ ದಿನಮಾನದಲ್ಲಿ ಮಾಡ್ತಂದ್ರೆ ಅರ್ಥ ಏನದು? ಇದು ಚುನಾವಣೆಯ ಪ್ರಚಾರಕ್ಕಾಗಿ ಬಂದಿದ್ದೀರಾ ನೀವು ವಿಜಯಪುರಕ್ಕೆ? ಇಲ್ಲಿ ಆ ಹೋರಾಟದಲ್ಲಿ ವೈದ್ಯ ಕಾಲೇಜ್, ಸರ್ಕಾರಿ ವೈದ್ಯ ಕಾಲೇಜ್ ಬೇಕಂತ ಬಿಜಾಪುರ ಹಿತೈಷಿಗಳ ಹೋರಾಟಗಾರರು ಯಾವ ರೀತಿ ಹೋರಾಟ ಮಾಡ್ತಾರಂದ್ರೆ, ಪ್ರತಿ ಹಂತದಲ್ಲಿ ಕೂಡ ಬಿಜಾಪುರ ಜಿಲ್ಲೆಯ ರೈತರಿಗಿರ್ಬೋದು, ಕಾರ್ಮಿಕರಿಗಿರ್ಬೋದು, ಜನಸಾಮಾನ್ಯರಿಗಿರ್ಬೋದು, ಯಾರಿಗಾದರೂ ಅನ್ಯಾಯ ಆದಾಗ ಹೋರಾಟ ಮಾಡಿ ಯಶಸ್ವಿಯಾದಂಥ ಹೋರಾಟಗಾರರು. ಅವರಲ್ಲಿ ವೈಯಕ್ತಿಕ ಬೇಡಿಕೆ ಏನೂ ಇರೋದಿಲ್ಲ. ಅವರು ವಕಫ್ ಹೋರಾಟದಲ್ಲಿ ಕೂಡ ಆ ರೈತರ ಪಾಣಿಲಿದ್ದಂಥ ವಕಫನ್ನು ತೆಗಿಬೇಕಾದ್ರೆ DC ಆಫೀಸ್ ಮುಂದೆನೇ ಟೆಂಟ್ ಹೊಡೆದಿದ್ರು. ಅವರು ರಾತ್ರಿ 12:30 1 ಗಂಟೆಗೆ ADC ಅವ್ರು ಬಂದು DC ಆಫೀಸ್ ತೆಗೆದು ಆ ಪಾಣಿಯಲ್ಲಿ ವಕಫ್ ತೆಗೆದು ತೋರಿಸಿದಾಗ ಹೋರಾಟ ಬಿಟ್ಟಂಥ ಹೋರಾಟಗಾರರು ಅವ್ರು ಗುಂಡಾಗಳಲ್ಲ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ವಿಜಯಪುರಕ್ಕೆ ಬರ್ತೀರಂದ್ರೆ ಅದು ವಿಶೇಷವಾಗಿ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಮೂರ್ತಿ ಅನಾವರಣಕ್ಕೆ ಬರ್ತೀರಂದ್ರೆ, ಆ ತಾಯಿ, ಆ ದೇವತೆ ತನ್ನ ಹೋರಾಟದ ಮೂಲಕ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ಲು. ಹೋರಾಟಕ್ಕೆ ನ್ಯಾಯ ಕೊಟ್ಟವರು ಅವರು. ಆ ಸಂದರ್ಭದಲ್ಲಿ ನೀವು ಮುಖ್ಯಮಂತ್ರಿ ಬಂದವರು ಆ ಹೋರಾಟಗಾರ ಬಗ್ಗೆ ಒಳ್ಳೆಯ ಮಾತನಾಡಿದ್ರಂದ್ರೆ, ಅವರಿಗೆ ನ್ಯಾಯ ಕೊಟ್ಟಿದ್ರಂದ್ರೆ ನಿಮಗೊಂದು ಹೆಸರು ಬರ್ತಿತ್ತು. ಇಲ್ಲಿಬ್ಬರು ಸಚಿವರಿದ್ದೀರಿ, 5 ಮಂದಿ ಕಾಂಗ್ರೆಸ್ ಶಾಸಕರಿಗೆ ಏನು ಮಾಡೋಕತ್ತೀರಿ ನೀವು? ಬಿಜಾಪುರ ಜಿಲ್ಲೆಯ ಜನರ ಮತವನ್ನು ಪಡೆದು ನೀವು ಆರಿಸಿ ಬಂದಿಲ್ಲ, MLA ಆಗಿಲ್ಲ, ಮಂತ್ರಿ ಆಗಿಲ್ಲ ಅಂದರೆ ಬಿಜಾಪುರ ಜನತೆಯ ಬಗ್ಗೆ ನಿಮಗೆ ಕಳಕಳಿ ಇಲ್ಲನು? ಇವತ್ತು ಭಾಳ ನೋವಿನ ಸಂಗತಿ ಅದ. ಆ ಹೋರಾಟಗಾರರ ಬಗ್ಗೆ ಕಿಂಚಿತ್ತೂ ಅವರಿಗೆ ಗೌರವ ಇಲ್ಲ. ಅವರ ಬಗ್ಗೆ ಆದಂಥ ಅನ್ಯಾಯದ ಬಗ್ಗೆ ಅವರು ಚರ್ಚೆ ಮಾಡ್ತಾ ಇಲ್ಲ. ನಾನು ಕೂಡ ಮೊದಲು ಪ್ರಶ್ನೆ ಹೇಳಿದ್ದೆ ನಮ್ಮ ಬಿಜಾಪುರ ಉಸ್ತುವಾರಿ ಮಂತ್ರಿಗಳಿಗೆ, MB ಪಾಟೀಲ್ ಸಾಹೇಬ್ರಿಗೆ ಹೇಳಿದ್ದೆ ನಾನು, ನೀವು 9ನೇ ತಾರೀಕಿಗೆ ಮುಖ್ಯಮಂತ್ರಿ ಬರುವಂಥ ಸಂದರ್ಭದಲ್ಲಿ ಅವರಿಗೆ ನೀವು ಆ ಟೆಂಟ್ಗೆ ಬಂದು ಅವ್ರಿಗೆ ನ್ಯಾಯ ಕೊಡಬೇಕು ಅಂತ ಹೇಳಿದಾಗ ಅದನ್ನು ರಾತಾರಾತ್ರಿ ಹೆಡ್ ಕಿತ್ತು ಹೋಗಿದ್ರಿ. ಹೋರಾಟಗಾರರಿಗೆ ಹತ್ತಿಕ್ತ ಕೆಲಸ ಮಾಡಿಸಿದ್ರಿ. ಇವತ್ತು ನಾವು ಕೂಡ ಭಾರತೀಯ ಜನತಾ ಪಕ್ಷ ಇದು ರಾಜಕೀಯ ಆಗಬಾರ್ದು, ಭಾಳ ದೂರ ಇದ್ದು ನಾವು. ಆದರೆ ಇವತ್ತು ಹೋರಾಟಗಾರರ ಬಗ್ಗೆ ನಮಗೆ ಭಾಳ ನೋವಿದೆ. ನನಗೆ ಅಷ್ಟು ನಮ್ಮ ಭಾರತೀಯ ಜನತಾ ಪಕ್ಷ ಅಷ್ಟೇ ಅಲ್ಲ, ಇಡೀ ಬಿಜಾಪುರ ಜಿಲ್ಲೆಯ ಜನಸಾಮಾನ್ಯ ಜನಸ್ತೋಮಕ್ಕೆ ಒಳಗೆ ಜನ ಮರಗ್ತಾ ಇದ್ದಾರೆ ನಿಮ್ಮ ಹೆಸರಿನ ಮೇಲೆ, ಕಾಂಗ್ರೆಸ್ ಸರ್ಕಾರ ಹೆಸರಿನ ಮೇಲೆ. ವಿಜಯಪುರ ಜಿಲ್ಲೆಯ ಮುಖ್ಯ ಭಾಗದಲ್ಲಿ ಕಳೆದ 106 ದಿನಗಳಿಂದ ಏನು PPP ಮಾಡಲ್ ಬೇಡ, ಸರ್ಕಾರವೇ ವೈದ್ಯಕೀಯ ಕಾಲೇಜನ್ನು ನಡೆಸ್ಕೊಂಡು ಹೋಗ್ಲಿ ಅನ್ನುವ ಒಂದು ಅನಿರ್ದಿಷ್ಟ ಧರಣಿಯಲ್ಲಿ ಸುಮಾರು 106 ದಿನಗಳ ಕಾಲ ಹೋರಾಟ ಮಾಡಿರುವಂತ ಹೋರಾಟಗಾರನ ಹತ್ತಿಕ್ಕಲು, ಅಂದ್ರೆ ಮೊನ್ನೆ ಬರ್ತಕ್ಕಂಥ 9ನೇ ತಾರೀಕಿನಂದು ಮಾನ್ಯ ಮುಖ್ಯಮಂತ್ರಿಗಳು ವಿಜಯಪುರಕ್ಕೆ ಬರ್ತಾರಂತ ಗೊತ್ತಾದಂತ ಸಂದರ್ಭದಲ್ಲಿ ಆ ಒಂದು ಹೋರಾಟದ ಟೆಂಟ್ ಅನ್ನ ಕಿತ್ತಬೇಕು ಅನ್ನುವ ಒಂದು ದುರುದ್ದೇಶದಿಂದ ಇಲ್ಲಿರುವಂತ ಹಲವಾರು ಕಾಣದ ಕೈಗಳಿಗೂ ಇಲ್ಲಿ ಕೆಲಸ ಮಾಡಿ ಆ ಒಂದು ಹೋರಾಟವನ್ನು ಹತ್ತಿಕ್ಕುವ ಕೆಲಸ ಮಾಡಲಾಗಿತ್ತು. ಅದೇನೇ ಇರಲಿ, ಸುಮಾರು 106 ದಿನಗಳ ಕಾಲ ಹೋರಾಟ ಮಾಡಿರುವುದು ಯಾರು ಒಬ್ಬರ ವೈಯಕ್ತಿಕವಾದಂತ ವಿಚಾರ ಅಲ್ಲ. ಇದು ವಿಜಯಪುರ ಜಿಲ್ಲೆಯ ಎಲ್ಲ ದೀನದಲಿತರ, ಬಡವರ, ಕಾರ್ಮಿಕರ, ರೈತಪರ ಎಲ್ಲರ ಮಕ್ಕಳ ಭವಿಷ್ಯಕ್ಕಾಗಿ ಈ ಒಂದು ಹೋರಾಟವನ್ನು ಮಾಡಲಾಗ್ತಿತ್ತು. ಆ ಒಂದು ಹೋರಾಟವನ್ನ ಕಿತ್ತಲಾಕ ಏನೋ ಉದ್ದೇಶದಿಂದ ಈ ಒಂದು ಸಂಚಲನ ರೂಪಿಸಲಾಗಿತ್ತು. ಅದರಡಿಯಲ್ಲಿ ಸುಮಾರು 6 ಜನ ಹಿರಿಯ ರೈತ ಹೋರಾಟಗಾರರು ಸೇರಿದಂತೆ ಎಲ್ಲ ಹೋರಾಟಗಾರರು ಈಗ ಒಂದು ದರ್ಗಾ ಜೈಲಿಗೆ ಕಳಿಸಿರುವುದು ಕೂಡ ತುಂಬಾ ಖಂಡನೀಯ ವಿಷಯ. ಅದರ ಜೊತೆಗೆ 27 ಜನರ ಮೇಲೆ ಏನು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ, ಅಟೆಂಪ್ಟ್ ಟು ಮರ್ಡರ್ ಅಂತ ಹೇಳಿ ಕೇಸ್ ಮಾಡಿರೋದು ಕೂಡ
ಒಂದು ಖಂಡನೀಯ ವಿಷಯ. ಆದಷ್ಟು ಬೇಗನೆ ಇಲ್ಲಿರುವಂತ ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾಡಳಿತ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಇದರ ಬಗ್ಗೆ ವಿಶೇಷ ಗಮನ ಹರಿಸಿ ಆ ಏನ ಹೋರಾಟಗಾರ ಮೇಲೆ ಹಾಕಿರುವಂತ ಕೇಸನ್ನ ಬೇಷರತ್ತಾಗಿ ಮರಳಿ ಪಡೆದಬೇಕು. ಅದೇ ರೀತಿಯಾಗಿ ಏನು ನಿನ್ನೆ ದಿನ ಮಾನ್ಯ ಮುಖ್ಯಮಂತ್ರಿಗಳು ವಿಜಯಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಮಾಡ್ತೀನಿ ಅಂತ ಹೇಳಿರುವುದು ಎಲ್ಲರಿಗೂ ಕೂಡ ಸಂತಸದ ವಿಷಯ. ಅದರ ಅಡಿಯಲ್ಲಿ ಏನು ಇವತ್ತಿನ ದಿನ ಎಲ್ಲ ವಿಜಯಪುರ ಜಿಲ್ಲೆಯ ಪ್ರಗತಿಪರ ಸಂಘಟನೆಗಳ ಅಡಿಯಲ್ಲಿ, ಅದೇ ರೀತಿಯಾಗಿ ಎಲ್ಲ ರೈತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಾಗೂ ಸಂಬಂಧಿಸಿದ ಈ ಒಂದು ಮೆಡಿಕಲ್ ಕಾಲೇಜಿಗೆ ತರಲಿಕ್ಕೆ ಕಾರಣೀಕರ್ತರಾದಂತ ಪ್ರತಿಯೊಬ್ಬರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಏನು ಆ ಒಳಗಿರುವಂತ ಎಲ್ಲ ಹೋರಾಟಗಾರರು ಹೊರಳಿ ಬಂದ ನಂತರ ನಾವೇನಾದ ಸಂಭ್ರಮಾಚರಣೆ ಮಾಡ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಇದೀವಿ. ಇಲ್ಲಪ್ಪ ಅಂತಂದ್ರ ಮುಂದಿನ ದಿನಮಾನದಾಗ ಏನ್ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಸೇರಿದಂತೆ ವಿಜಯಪುರ ಜಿಲ್ಲೆಯಲ್ಲಿರುವಂತಹ ಎಲ್ಲ ರೈತ ಸಂಘಟನೆಗಳ ಒಕ್ಕೂಟದ ವತಿಯಿಂದ 13 ತಾಲೂಕಿನ ಪ್ರತಿಯೊಂದು ಗ್ರಾಮಗಳಲ್ಲಿ ಈ ಒಂದು ಹೋರಾಟದ ಕಿಚ್ಚನ್ನ ಹೆಚ್ಚೆಚ್ಚಿಕೊಂಡು ಆ ಹೋರಾಟ ಯಾವ ರೀತಿ ಇರ್ತದಪ್ಪ ಅಂತಂದ್ರ ಎಲ್ಲಿವರೆಗೆ ಆ ಕೇಸ್ ಖುಲಾಸಾಗುದಿಲ್ಲ ಅಲ್ಲಿವರೆಗೂ ನಾವು ಏನಾದ್ರು ಹೋರಾಟ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಎಚ್ಚರ ನೀಡ್ತಾ ಮತ್ತೊಮ್ಮೆ ಈ ಒಂದು ಮೆಡಿಕಲ್ ಕಾಲೇಜಿಗೆ ಕಾರಣೀಕರ್ತರಾದ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಸಂಗಮೇಶ್ವರ್, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ, ವಿಜಯಪುರ ಜಿಲ್ಲಾಧ್ಯಕ್ಷ. ಕೆಲವೊಬ್ರು ಆರೋಗ್ಯ ಸ್ಥಿತಿ ಸರಿ ಇಲ್ಲ. ಹೌದು, ಅವರು ಹಿರಿಯ ಹೋರಾಟಗಾರ ಆಗಿರೋದ್ರಿಂದ ಕೆಲವೊಬ್ಬರಿಗೆ BP, ಶುಗರ್ ಸೇರಿದಂತೆ ಹೃದಯದ ಕಾಯಿಲೆಗಳು ಕೂಡ ಇದಾವೆ. ಅದನ್ನ ಮನಗಂಡು ಎಲ್ಲರನ್ನೂ ಕೂಡ ಬೇಷರತ್ತಾಗಿ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾರೆ. ಇಲ್ಲ, ಅದಕ್ಕೆ ಹೇಳ್ತಾ ಇದೀವಿ. ಆ ಒಟ್ಟಾರೆಯಾಗಿ ಬೇಷರತ್ತಾಗಿ ಕೇಸನ್ನೇ ಹೊಳಿಪಡಿಬೇಕಂತ. ಯಾಕಂತಂದ್ರ ಖುಲಾಸೆ ಮಾಡ್ಕೊಡ್ಬೇಕು. ಯಾಕಂತಂದ್ರ ಮೊದಲನೇದಾಗಿ ಹೋರಾಟದ ಸದುದ್ದೇಶವನ್ನು ಅರ್ಥಕೊಂಡು ಎಲ್ಲರಿಗೂ ಕೂಡ ನ್ಯಾಯ ಕೊಡಿಸ್ಕೊಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇವೆ.